ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿರುತ್ತೆ. ಇಲ್ಲಿ ನಿಮಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಲೈಕ್ ಫ್ಲೆಕ್ಸಿಬಲ್ ಅಥವಾ ಫ್ರೀಲ್ಯಾನ್ಸಿಂಗ್ ಟೈಪ್ ಜಾಬ್ ಇದಾಗಿರುತ್ತೆ. ಇಲ್ಲಿ ನೀವು ನಿಮ್ಮ ಶೆಡ್ಯೂಲ್ಸ್ನ ಬುಕ್ ಮಾಡಿಕೊಂಡು ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಈಸಿಯಾಗಿ ಮಾಡ್ತಾ ಹೋಗುವಂಥ ಕೆಲಸ ಆಗಿರುತ್ತೆ. ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ದೀವಿ, ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ಗಳನ್ನ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ರಿಗೂ ಕೂಡ ಒಳ್ಳೆ ಅಪಾರ್ಚುನಿಟಿ ಇದಾಗಿರುತ್ತೆ. ಇನ್ನು ಇಲ್ಲಿ ನೀವು ದಿನದಲ್ಲಿ 2 to 3 hours ನಮಗೆ ಟೈಮ್ ಇದೆ, ಅಥವಾ 3 to 4 hours ಟೈಮ್ ಇದೆ ಅಷ್ಟೇ. ಅವಾಗಲೇ ನಾವು ಕೆಲಸನ ಮಾಡೋಕ್ಕಾಗೋದು ಅಂದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಯಾಕಂದರೆ ನಿಮಗೆ ಯಾವ ಶೆಡ್ಯೂಲ್ ಆಗುತ್ತೆ, ನಿಮಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸ ಮಾಡ್ಬೋದಾಗಿರುತ್ತೆ, ಶೆಡ್ಯೂಲ್ಸ್ನ ಬುಕ್ ಮಾಡಿಕೊಂಡು. ಸೊ ಯಾರೆಲ್ಲ ಹೌಸ್ ವೈಫ್ಸ್ ಇದ್ದೀರಾ, ಮದರ್ಸ್ ಅಥವಾ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇದೊಂದು ಒಳ್ಳೆ ಅಪಾರ್ಚುನಿಟಿ ಆಗಿರುತ್ತೆ. ಇನ್ನು ಸ್ಯಾಲ್ರಿ ನೋಡೋದಾದರೆ 20,000 to 30,000 ಪರ್ ಮಂತ್ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತೀವಿ ಅಂತ ಕಂಪ್ನಿಯವರೇ ಹೇಳ್ತಾ ಇದ್ದಾರೆ. ಸೊ ಅದರಿಂದ 20,000 to 30,000 ಈಸಿಯಾಗಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಅದು ಕೂಡ ಪಾರ್ಟ್ ಟೈಮ್ ಆಗಿ ಮಾಡಿ ಕಂಪ್ಲೀಟ್ಲಿ ಮನೆಯಿಂದ ಮಾಡುವಂಥದ್ದೇ ಆಗಿರುತ್ತೆ. ಇನ್ನು ಕಂಪನಿ ನೋಡಿದ್ರೆ ಪ್ಲಾನ್ ಸ್ಪಾರ್ಕ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಈ ಕಂಪ್ನಿ ಬಗ್ಗೆ ಆಲ್ರೆಡಿ ನಾನು ವೀಡಿಯೋಸ್ನ ಮಾಡಿದ್ದೀನಿ, ನಿಮಗೂ ಕೂಡ ಗೊತ್ತಿರುತ್ತೆ. ಇನ್ನು ರೋಲ್ ನೋಡಿದ್ರೆ ಇಲ್ಲಿ ಪಾರ್ಟ್ ಟೈಮ್ ಟೀಚಿಂಗ್ ಅಥವಾ ಟ್ಯುಟೋರಿಯಲ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಡುವಂಥದ್ದು 1-on-1 ಸೆಷನ್ಸ್ಗಳು ನಿಮ್ಮ ಕೆಲಸ ಆಗಿರುತ್ತೆ. ನಿಮಗೆ ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅಥವಾ ನೀವು ಯಾವುದು ಮಾಡೋಕ್ಕಾಗುತ್ತೆ ಅದನ್ನು, ಅಥವಾ ಯಾವ ಕ್ಲಾಸ್ಗೆ ಮಾಡೋಕ್ಕಾಗುತ್ತೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ಈಸಿಯಾಗಿ ಇಲ್ಲಿ ಜಸ್ಟ್ ಟ್ಯೂಷನ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ಏನು ಕೆಲಸ ಇರುತ್ತೆ ಅನ್ನೋದೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇನ್ನು ಅಪ್ಲೈ ಮಾಡೋವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದಿರುತ್ತೆ. ಬನ್ನಿ. ಸೊ ಇದು ಬಂದು ಲಿಂಕ್ಡ್ಇನ್ ಆ್ಯಪಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಪ್ಲಾನ್ ಸ್ಪಾರ್ಕ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಪಾರ್ಟ್ ಟೈಮ್ ಟೀಚಿಂಗ್ ಅಥವಾ ಟ್ಯುಟೋರಿಯಲ್ ಅನ್ನೋ ರೋಲ್ಗೆ ಇಲ್ಲಿ ಅವರು ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಅರ್ಜೆಂಟ್ ಹೈರಿಂಗ್ ಕೂಡ ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಸೊ ನಿಮ್ಮ ರೆಸ್ಯೂಮಲ್ಲಿ ಇದರ ರಿಲೇಟೆಡ್ ಸ್ಕಿಲ್ಸ್ಗೂ ಕೂಡ ಆ್ಯಡ್ ಮಾಡೋದನ್ನ ಮರಿಬೇಡಿ. ಇನ್ನು ಜಸ್ಟ್ 2 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. ಸೊ ಇನ್ನೂ ಕೂಡ ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇರ್ತಾರೆ. ಯಾವಾಗ ರಿಪ್ಲೈ ಮಾಡ್ತೀವಿ ಅಂತ ಮೆನ್ಷನ್ನ ಮಾಡಿಲ್ಲ. ಸೊ ಅವರು ಆದಷ್ಟು ಬೇಗ ರಿಪ್ಲೈನ ಮಾಡ್ಬೋದು. ಇಲ್ಲಿ ನೀವು ನೋಡಿದ್ರೆ ರಿಮೋಟ್ ವರ್ಕ್ ಅಂತ ಕೂಡ ಕೊಟ್ಟಿದ್ದಾರೆ, ಪಾರ್ಟ್ ಟೈಮ್ ಅಂತ ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ರೋಲ್ ಬಗ್ಗೆ ಅಥವಾ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ವಾಂಟ್ ಟು ಅರ್ನ್ 20,000 to 30,000 ಪರ್ ಮಂತ್ ಆಸ್ ಅ ಫ್ರೀಲ್ಯಾನ್ಸರ್. ಇಫ್ ಯು ಹ್ಯಾವ್ ಅ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆರ್ ಲುಕಿಂಗ್ ಟು ಸ್ಟಾರ್ಟ್ ಅ ಕೆರಿಯರ್ ಇನ್ ಟೀಚಿಂಗ್ ಆ್ಯಂಡ್ ಕಂಫರ್ಟಬಲ್ ಇನ್ ಕನ್ವರ್ಸೇಷನ್ ಸ್ಕಿಲ್ಸ್, ದಿಸ್ ಆಪರ್ಚುನಿಟಿ ಈಸ್ ಫಾರ್ ಯು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನಾದರೂ 20,000 to 30,000 ಪರ್ ಮಂತ್ ಫ್ರೀಲ್ಯಾನ್ಸಿಂಗಲ್ಲಿ ಅರ್ನ್ ಮಾಡೋಕ್ಕೆ ರೆಡಿ ಇದ್ದರೆ, ಟೀಚಿಂಗಲ್ಲಿ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಕೆರಿಯರ್ನ ಸ್ಟಾರ್ಟ್ ಮಾಡಬೇಕು ಟೀಚಿಂಗಲ್ಲಿ ಅಂತ ನೀವೇನಾದ್ರು ಇಷ್ಟಪಟ್ಟಿದ್ರೆ, ನಿಮ್ಗೆ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇದೆ ಅಂದರೆ ಇದೊಂದು ನಿಮಗೆ ಒಳ್ಳೆ ಅಪಾರ್ಚುನಿಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಬೌಟ್ ದ ಕಂಪ್ನಿ ಅಂತ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಹಾಗೆ ಇಲ್ಲಿ 1-on-1 ಪರ್ಸ್ನಲ್ ಕ್ಲಾಸಸ್ ಇರುತ್ತೆ ಅನ್ನೋದನ್ನು ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಅವರ ಇನ್ಸ್ಟಾಗ್ರಾಮ್ ID ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಅವ್ರ ಇನ್ಸ್ಟಾಗ್ರಾಮ್ ಕೂಡ ನೀವು ಚೆಕ್ ಮಾಡ್ಕೊಬೋದಾಗಿರುತ್ತೆ. ಸೊ ಇದೊಂದು ಜೆನ್ಯೂನ್ ಆದಂಥ ಕಂಪ್ನಿ ಅನ್ನೋದು ಇಲ್ಲೇ ಪ್ರೂವ್ ಆಗ್ತಾ ಇದೆ. ಇನ್ನು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ, ಕಂಡಕ್ಟ್ ಡೆಮೋ ಕ್ಲಾಸಸ್ ಆ್ಯಸ್ ಪರ್ ದ ಪ್ಲಾನ್ ಸ್ಕಾಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಕಂಪ್ನಿದು ಏನು ರೂಲ್ಸ್ ಇರುತ್ತೆ ಅಥವಾ ಕಾಂಟ್ಯಾಕ್ಟ್ಗಳಿರುತ್ತೆ ಅಲ್ವಾ, ಅವರ ಸ್ಟೂಡೆಂಟ್ಸ್ಗಳಿಗೆ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಲೈಕ್ ಪೇರೆಂಟ್ಸ್ಗಳಿಗಾಗಿರ್ಬೋದು, ನೀವಿಲ್ಲಿ ಡೆಮೋ ಕ್ಲಾಸಸ್ನ ಕಂಡಕ್ಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ರೀತಿ ಹೇಗಿರುತ್ತೆ ಅಂದರೆ, ಸ್ಟೂಡೆಂಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಳೋವಂಥದ್ದು ಅಥವಾ ಹೇಗೆ ಇರುತ್ತೆ ಕ್ಲಾಸಸ್ಸು ಅಥವಾ ಶೆಡ್ಯೂಲ್ಸ್ ಏನು ಅನ್ನೋದನ್ನ ಜಸ್ಟ್ ಹೇಳುವಂಥದ್ದು ಡೆಮೋ ಕ್ಲಾಸ್ ಆಗಿರುತ್ತೆ. ಅದರಿಂದ ಸ್ಟೂಡೆಂಟ್ಸ್ ಹಾಗೆ ಮತ್ತು ಅವರ ಪೇರೆಂಟ್ಸ್ಗೆ ಟೀಚರ್ಸ್ ಹೇಗಿದ್ದಾರೆ, ಹೇಗೆ ಮಾತಾಡ್ತಾರೆ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಸೊ ಅದರಿಂದ ಡೆಮೋ ಕ್ಲಾಸಸ್ನ ನೀವಿಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎನ್ಶೋರ್ ಅಮೇಝಿಂಗ್ ಡೆಮೋ ಎಕ್ಸ್ಪೀರಿಯನ್ಸ್ ಟು ದ ಚಿಲ್ಡ್ರನ್ಸ್ ಆ್ಯಂಡ್ ಪೇರೆಂಟ್ಸ್ ಅಂತ ಹೇಳ್ತಾರೆ. ಸೊ ನೀವಿಲ್ಲಿ ಡೆಮೋ ಕ್ಲಾಸ್ನ ತೊಗೊಂಡಾಗ ಅವ್ರಿಗೊಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಗಬೇಕು ಚಿಲ್ಡ್ರನ್ ಮತ್ತು ಪೇರೆಂಟ್ಸ್ಗೆ. ನೀವು ಮಾತಾಡೋದನ್ನ ನೋಡಿ ಇಲ್ಲ ನಾವು ಕ್ಲಾಸಿಗೆ ಜಾಯಿನ್ ಮಾಡಿಸ್ತೀವಿ
ಅನ್ನೋ ರೀತಿ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಂಡಕ್ಟ್ ರೆಗ್ಯುಲರ್ ಕ್ಲಾಸಸ್ ಪೋಸ್ಟರ್ ಎನ್ರೋಲ್ಮೆಂಟ್ ಯೂಸಿಂಗ್ ಇನ್ ಹೌಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ರೆಗ್ಯುಲರ್ ಆಗಿ ಕ್ಲಾಸಸ್ಗಳನ್ನ ತಗೊಳ್ಬೇಕಾಗಿರುತ್ತೆ ಡೈಲಿ ವೈಸ್ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಪೋಸ್ಟ್ ಎನ್ರೋಲ್ಡ್ ಆಗಿರೋರಿಗೆ, ಅಂದರೆ ನೀವು ಜಾಯಿನ್ ಮಾಡಿಸ್ಬೇಕು ಅನ್ನೋದೇನಿಲ್ಲ. ಆಲ್ರೆಡಿ ಯಾರು ಜಾಯಿನ್ ಆಗಿರ್ತಾರೆ ಅವ್ರಿಗೆ ನೀವು ಇಲ್ಲಿ ಕ್ಲಾಸಸ್ನ ತೊಗೊಳ್ಬೋದಾಗಿರುತ್ತೆ, ಅದು ಕೂಡ ಮನೆಯಿಂದ ಅಂತ ಹೇಳ್ತಿದ್ದಾರೆ. ಇನ್ನು ಎನ್ಶೋರ್ ಟೈಮ್ಲಿ ಫೀಡ್ಬ್ಯಾಕ್ ಟು ದ ಚಿಲ್ಡ್ರನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಟೈಮ್ಲಿ ಚಿಲ್ಡ್ರನ್ಸ್ಗೆ ಏನು ಫೀಡ್ಬ್ಯಾಕ್ ಕೊಡಬೇಕು, ಏನು ಓದಬೇಕು ಅಥವಾ ಅವ್ರು ಯಾವುದ್ರಲ್ಲಿ ಇಂಪ್ರೂವ್ ಮಾಡ್ಕೊಬೇಕು, ವರ್ಕ್ಗಳೇನಾದ್ರು ಮಾಡಬೇಕಾಗಿದೆಯಾ, ಈ ರೀತಿಯಾದಂಥ ಫೀಡ್ಬ್ಯಾಕ್ಸ್ಗಳನ್ನು ಕೂಡ ನೀವು ಮಕ್ಕಳುಗಳಿಗೆ ಕೊಡಬೇಕಾಗಿರುತ್ತೆ ನೀವು ಕ್ಲಾಸಸ್ನ ತೊಗೊಂಡಾಗ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಟು ಶೆಡ್ಯೂಲ್ ಟು ದ ಡೆಮೋ ಆ್ಯಸ್ ವೆಲ್ ಆಸ್ ರೆಗ್ಯುಲರ್ ಕ್ಲಾಸಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಶೆಡ್ಯೂಲ್ನ ಫಿಕ್ಸ್ ಮಾಡ್ಕೊಬೇಕಾಗಿರುತ್ತೆ. ಡೆಮೋ ಕ್ಲಾಸಸ್ಗೆ ಜೊತೆಗೆ ರೆಗ್ಯುಲರ್ ಕ್ಲಾಸಸ್ ಎರಡಕ್ಕೂ ಕೂಡ ಟೈಮ್ ನೋಡಿಕೊಂಡು ನೀವು ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಏನಕ್ಕಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ಶೆಡ್ಯೂಲ್ಸ್ಗಳಿರುತ್ತೆ, ಇಷ್ಟೊತ್ತಿಂದ ಇಷ್ಟೊತ್ತು ಟೈಮಿಂಗ್ಸ್ ನಿಮಗೆ ಯಾವಾಗಾಗುತ್ತೆ ಆ ಟೈಮಿಂಗ್ಸ್ ಅಲ್ಲಿರೋದನ್ನ ಚೆಕ್ ಮಾಡಿಕೊಂಡು ನೀವು ಶೆಡ್ಯೂಲ್ನ ಮಾಡ್ಕೊಬೇಕು. ಸೊ ಇಲ್ಲಿ ನೀವು ಡೆಮೋ ಹಾಗೆ ರೆಗ್ಯುಲರ್ ಕ್ಲಾಸಸ್ ಎರಡಕ್ಕೂ ಕೂಡ ಮಾಡ್ಕೊಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಆರ್ ದ ಬಿಹೇವ್ ಅಟೆನ್ಷನ್ಸ್ ದ್ಯಾಟ್ ವಿ ಆರ್ ಲುಕಿಂಗ್ ಫಾರ್ ಅಂತ ನೋಡಿದ್ರೆ, ಸೊ ನಿಮ್ಮಲ್ಲಿ ಏನು ಬಿಹೇವಿಯರ್ ಇರಬೇಕು ಅಥವಾ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಅಂದರೆ ಎಕ್ಸಲೆಂಟ್ ಟೀಚಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಟೀಚಿಂಗ್ ಸ್ಕಿಲ್ಸ್ಗಳಿರಬೇಕು, ಮಕ್ಕಳಿಗೆ ಹೇಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಕಾಮನ್ ಟೀಚಿಂಗ್ ಸ್ಕಿಲ್ಸ್ಗಳಿರಬೇಕು ಅಂತ ಹೇಳ್ತಾ ಇದ್ದಾರೆ. ಎಕ್ಸಲೆಂಟ್ ಅಟೆನ್ಷನ್ ಟು ಡೀಟೇಲ್, ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಬೋತ್ ವರ್ಬಲ್ ಆ್ಯಂಡ್ ರಿಟರ್ನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಅಟೆನ್ಷನ್ ಟು ಡೀಟೇಲ್, ಚಿಕ್ಕ ಪುಟ್ಟ ವಿಷಯಗಳನ್ನ ಗಮನ ಇಟ್ಟು ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಜೊತೆಗೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ವರ್ಬಲ್ ವಿತ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಬರೆಯೋದಕ್ಕೆ, ಓದೋದಕ್ಕೆ, ಮಾತಾಡೋದಕ್ಕೆ ಮೂರು ಕೂಡ ಬರಬೇಕಾಗಿರುತ್ತೆ. ಇದು ಕಂಪ್ಲೀಟ್ಲಿ ಇಂಗ್ಲೀಷಲ್ಲಿ ಮಾಡೋವಂಥ ಕೆಲಸ. ಸೊ ನಿಮಗೆ ಇಂಗ್ಲೀಷ್ ಭಾಷೆ ಬರೆಯೋದಕ್ಕೆ, ಓದೋದಕ್ಕೆ, ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ. ಇನ್ನು ಎಬಿಲಿಟಿ ಟು ಬಿಲ್ಡ್ ಸ್ಟ್ರಾಂಗ್ ರಿಲೇಷನ್ಶಿಪ್ ವಿತ್ ಅ ಚೈಲ್ಡ್ ಲರ್ನರ್ ಆ್ಯಂಡ್ ಮೇಕ್ ದ ಕ್ಲಾಸ್ ಫನ್ ಬೇಸ್ಡ್ ಲರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಕೊಳಕ್ಕಾಗಬೇಕು ಮಕ್ಕಳುಗಳ ಜೊತೆ. ಏನಕ್ಕೆ ಅಂದರೆ ಕ್ಲಾಸ್ನ ಫನ್ ಬೇಸ್ಡ್ ಲರ್ನಿಂಗ್ ಆಗಿ ಕನ್ವರ್ಟ್ ಮಾಡೋದಕ್ಕೆ. ಬರೀ ಟೀಚಿಂಗ್ ಅಂತ ಇರಬಾರ್ದು, ಸ್ಟ್ರಿಕ್ಟಾಗಿ ಇರಬೇಕು ಅಂತ ಇಲ್ಲ, ಫನ್ನಾಗೂ ಕೂಡ ನೀವಲ್ಲಿ ಹೇಳ್ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಟೀಚ್ ಸೇವ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆದಂಥ ಸ್ಕಿಲ್ಸ್ ಅಥವಾ ರಿಕ್ವೈರ್ಮೆಂಟ್ಸ್ನ ಅವರು ಕೇಳಿದ್ದಾರೆ. ತುಂಬ ಏನು ಅಷ್ಟು ಜಾಸ್ತಿ ಸ್ಕಿಲ್ಸ್ಗಳಿರಬೇಕು, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನಿಲ್ಲ, ನಿಮಗೆ ಮಕ್ಕಳಿಗೆ ಹೇಳ್ಕೊಡೋಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಇನ್ನು ಎಲಿಗೆನ್ಸ್ ಏನೇನು ಇರುತ್ತೆ ಅಂತ ನೋಡಿದ್ರೆ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ಇಂಗ್ಲೀಷಲ್ಲಿ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ. ಇನ್ನು ವಿಲ್ಲಿಂಗ್ ಟು ವರ್ಕ್ ವಿಲ್ಲಿಂಗ್ ಟು ವರ್ಕ್ 6 days a week should be available on Saturday and Sunday ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ವಾರದಲ್ಲಿ 6 ದಿನ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಸಂಡೇ ಮತ್ತು ಸ್ಯಾಟರ್ಡೆ ಕೂಡ ವರ್ಕ್ ಮಾಡಬೇಕಾಗಿರುತ್ತೆ. ಮಧ್ಯದಲ್ಲಿ ನಿಮಗೆ ವೀಕ್ ಆಫ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿಲ್ಲಿಂಗ್ ಟು 2 to 3 ಟೀಚಿಂಗ್ ಅವರ್ಸ್ ಎವ್ರಿ ಡೇ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ದಿನದಲ್ಲಿ 3 to 4 hours ಆದರೂ ಹೇಳ್ಕೊಡೋಕ್ಕೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ದಿನದಲ್ಲಿ 3 to 4 hours ಆದರೂ ಇಲ್ಲಿ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಅದು ಫ್ಲೆಕ್ಸಿಬಲ್ ಕೂಡ ಇರುತ್ತೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಟ್ಲೀಸ್ಟ್ 1 years ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲೇನಾದ್ರು 1 years ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇರಲೇಬೇಕು ಅಂತ ಏನಿಲ್ಲ. ಅಕಸ್ಮಾತ್ ಅವರು ಬೇಕೇ ಬೇಕು ಅಂತ ಏನಾದರೂ ಮೆನ್ಷನ್ ಮಾಡಿ ಕೇಳಿದ್ರು ಇಂಟರ್ವ್ಯೂ ಕಾಲ್ಸ್ಗಳಲ್ಲಿ ಅಂದರೆ ನೀವು ನಮ್ಮ ಮನೆ ಹತ್ರನೇ ಟ್ಯುಟೋರಿಯಲ್ಸ್ ಆಗಿರ್ಬೋದು ಅಥವಾ ಮನೆಯಲ್ಲೇ ಚಿಕ್ಕ ಪುಟ್ಟ ಮಕ್ಕಳಿಗೆ ನಾನು ಮಾಡಿದ್ದೀನಿ ಅಂತ ಹೇಳ್ಬೋದು. ಅಂದರೆ ಎಷ್ಟನೇ ಕ್ಲಾಸ್ವರೆಗೂ ನೀವು ಮಾಡೋದಕ್ಕೆ ರೆಡಿ ಇದ್ದೀರಾ ಅಲ್ಲಿವರೆಗೂ ಮಾಡಿದ್ದೀನಿ ಮನೆಯಲ್ಲೇ ಅಂತ ನೀವು ಹೇಳ್ಬೋದು. ಸೊ ಅದು ಕೂಡ ನಿಮಗೊಂದು ಕೆಲಸ ಸಿಗೋಕ್ಕೆ ಎಕ್ಸ್ಟ್ರಾ ಪಾಯಿಂಟ್ ಆಗುತ್ತೆ. ಇನ್ನು ಶುಡ್ ಹ್ಯಾವ್ ಗುಡ್ ವೈಫೈ ಆ್ಯಂಡ್ ಲ್ಯಾಪ್ಟಾಪ್ ವಿತ್ ವೆಬ್ ಕ್ಯಾಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ವೈಫೈ ಕನೆಕ್ಷನ್ಸ್ ಇರಬೇಕಾಗಿರುತ್ತೆ, ಲ್ಯಾಪ್ಟಾಪ್ ಇರಬೇಕಾಗಿರುತ್ತೆ ವಿತ್ ವೆಬ್ ಕ್ಯಾಮ್ ಅಂತ ಹೇಳ್ತಿದ್ದಾರೆ. ವೆಬ್ ಕ್ಯಾಮ್ ಲೈಕ್ ಇರಲೇಬೇಕಂತ ಏನಿಲ್ಲ, ಬಟ್ ಇದ್ದರೆ ಒಳ್ಳೆಯದು. ಲ್ಯಾಪ್ಟಾಪ್ ಮತ್ತು ವೈಫೈ ಕನೆಕ್ಷನ್ ಅಂತೂ ಇರಲೇಬೇಕಾಗಿರುತ್ತೆ. ಇನ್ನು ಬೆನಿಫಿಟ್ಸ್ ಏನೇನು ಸಿಗುತ್ತೆ ನಿಮಗೆ ಅಂತ ನೋಡಿದ್ರೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಶೆಡ್ಯೂಲ್ಸ್ನ ಫಿಕ್ಸ್ ಮಾಡಿಕೊಂಡು ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಕೂಡ ಅವ್ರು ನಿಮಗೆ ಕೊಡ್ತಾ ಇದ್ದಾರೆ.
ಸೊ ನೀವಿಲ್ಲಿ ಆರಾಮಾಗಿ ಮನೆಯಿಂದನೇ ಕೆಲಸನ ಮಾಡ್ಬೋದು ಅನ್ನೋದು ಅವರ ಪಾಯಿಂಟ್ ಆಗಿರುತ್ತೆ. ಏನು ಟು ಟೀಚಿಂಗ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಟೀಚ್ ಮಾಡೋ ಅಂಥ ಆಪರ್ಚುನಿಟಿ ಸಿಗುತ್ತೆ. ಎಕ್ಸ್ಪೀರಿಯನ್ಸ್ ಅಥವಾ ಎಕ್ಸ್ಪ್ಲೋರ್ ಕೂಡ ನೀವು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇನ್ ಪಾಯಿಂಟಿಗೆ ಬಂದರೆ ಶಿಫ್ಟ್ಸ್ಗಳು ಹೇಗಿರುತ್ತೆ ಅಂತ ನೋಡಿದ್ರೆ ಅಥವಾ ಶೆಡ್ಯೂಲ್ಸ್ಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನಿಮಗೆ ಇಷ್ಟು ಆಪ್ಷನ್ಸ್ಗಳಿದೆ. ಓಕೆನಾ? ಲೈಕ್ 3, 4, 5 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಯಾವ ಶಿಫ್ಟ್ಸ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ನೀವೇನಾದರೂ ಬರೀ ಇಂಡಿಯನ್ಸಿಗೆ ಮಾತ್ರ ನಾವು ಲೈಕ್ ಟೀಚ್ ಮಾಡ್ತೀವಿ ಅಥವಾ ಹೇಳ್ಕೊಡ್ತೀವಿ ಅಂದರೆ ಇಲ್ಲಿರೋದು 2 ಸ್ಕಿಲ್ಸ್. ಓಕೆನಾ? ಸೊ ಇಲ್ಲಿ 2 ಸ್ಕಿಲ್ಸಲ್ಲಿ ನೀವು ಅಥವಾ 2 ಶೆಡ್ಯೂಲ್ಸಲ್ಲಿ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ಮೊದಲನೇದು ಇಲ್ಲಿ ನಿಮಗೆ 3 PM ಇಂದ 10 PM ಇದೆ. ಸೊ 3 PM ಇಂದ 10 PM ಒಂದು ಶಿಫ್ಟ್ಸ್ ಬರುತ್ತೆ ನಿಮಗೆ. ಇನ್ನು 6 PM ಇಂದ 11 PM ವರೆಗೂ ಒಂದು ಶಿಫ್ಟ್ಸ್ ಬರುತ್ತೆ. ಅದರಲ್ಲಿ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುತ್ತೆ. ಅದೇನಾದರೂ ನೀವು ಇಂಡಿಯನ್ಸಿಗೆ ಮಾತ್ರ ಅಂದರೆ ನೀವು UK, USA, ಯುರೋಪ್, ಕೆನಡಾ ಈ ರೀತಿಯಾದಂಥ ಸ್ಟೂಡೆಂಟ್ಸ್ಗಳಿಗೂ ಕೂಡ ನಾವು ಹೇಳ್ಕೊಡ್ತೀವಿ ಅಂದರೆ ಅದು ಇದೇ ಲ್ಯಾಂಗ್ವೇಜ್ ಆಗಿರಬೇಕಂತ ಇಲ್ಲ, ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ನೀವು ಹೇಳ್ಕೊಡ್ಬೋದಾಗಿರುತ್ತೆ. ಅದಕ್ಕೂ ಕೂಡ 6 PM ಇಂದ 11 PM ಇದೆ, 10 PM ಇಂದ 2 AM ಇದೆ. ಈ ರೀತಿ ಎಲ್ಲ ಶಿಫ್ಟ್ಸ್ಗಳಿದೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಕೂಡ ಮಾಡ್ಕೊಬೋದಾಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಜಾಯ್ನರ್ಸ್ ಪ್ಲಸ್ ಏನೋ ಅವ್ರದ್ದು ವೆಬ್ಸೈಟ್ ಇದೆ ಅಥವಾ ಇಮೇಲ್ ಇದೆ, ಅಲ್ಲೂ ಕೂಡ ನೀವು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಜಸ್ಟ್ ಕೀ ಸ್ಕಿಲ್ಸ್ಗಳನ್ನ ಕೊಟ್ಟಿದ್ದಾರೆ. ಮೇಯ್ನಾಗಿ ನಿಮಗೆ ಇಂಗ್ಲೀಷ್ ಟೀಚ್ ಮಾಡೋ ಅಂಥದ್ದೇ ಇರುತ್ತೆ. ಓಕೆನಾ? ಸೊ ಜಾಸ್ತಿ ಲ್ಯಾಂಗ್ವೇಜಸ್ಗಿಂತ ಇಂಗ್ಲೀಷ್ಗೆ ಇವ್ರು ಮೇನ್ ಪ್ರಿಫರ್ನ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದಕ್ಕೆ, ಓದೋಕ್ಕೆ, ಬರೆಯೋಕ್ಕೆ ಬರುತ್ತೆ ಅಂದರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಜಸ್ಟ್ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಂಟಿನ್ಯೂ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ಕರ್ಕೊಂಡು ಬರುತ್ತೆ. ಲೈಕ್ ಅವರ ಅಫಿಷಿಯಲ್ ಏನು ಫಾರ್ಮ್ ಇದೆ ಅದು ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ನಿಮಗೆ ಈ ರೀತಿಯಾದಂಥ ಒಂದು ಫಾರ್ಮ್ ಓಪನ್ ಆಗಿದೆ. ಇಲ್ಲಿ ವಿ ಆರ್ ಹೈಯರಿಂಗ್ ಅನ್ನೋದು ಕೂಡ ಅವರಿಲ್ಲಿ ಮೆನ್ಷನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಮೊದಲನೇದಾಗಿ ನೀವು ನಿಮ್ಮ ನೇಮ್ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಯಾವುದಕ್ಕೆ ನಿಮಗೆ ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ವಿತ್ ವಾಟ್ಸಪ್ ಇರುತ್ತೆ ಅಲ್ವಾ, ಆ 10 ಡಿಜಿಟ್ ನಂಬರ್ನ ನೀವು ಇಲ್ಲಿ ಕೊಡಬೇಕು. ಅದಾದಮೇಲೆ ವಿ ಆರ್ ರಿಸೀವಿಂಗ್ ಅ ಲಿಂಕ್ ಆನ್ ಯೋರ್ ಇಮೇಲ್ ID ಟು ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ನೀವು ಯಾವ ಇಮೇಲ್ಗೆ ನಿಮಗೆ ಅವರ ಕಡೆಯಿಂದ ಇಮೇಲ್ ಬರಬೇಕು ಅಂದರೆ ಪ್ರೊಫೆಷ್ನಲ್ ಇಮೇಲ್ ಯಾವುದು ನೀವು ವರ್ಕ್ ರಿಲೇಟೆಡ್ ಇಟ್ಟಿರ್ತೀರ ಆ ಇಮೇಲ್ನ ಇಲ್ಲಿ ಕೊಟ್ಟು ನೀವು ಸಬ್ಮಿಟ್ ಅಂತ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಮಾಡುವಂಥ ಪ್ರೋಸೆಸ್ಸು ನಿಮಗೆ ಇಮೇಲ್ಗೆ ಬರುತ್ತೆ ಡೈರೆಕ್ಟಾಗಿ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸೊ ನಾನು ಈ 3 ಸ್ಟೆಪ್ಸ್ನು ಕೂಡ ಆನ್ಸರ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಅದಾದಮೇಲೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿಗೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಅವರೇ ಇಲ್ಲಿ ನಿಮಗೆ ಕೊಟ್ಟಿರೋ ಹಾಗೆ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಫಾರ್ ಅ ಟೀಚಿಂಗ್ ರೋಲ್ ಅಟ್ ಪ್ಲಾಂಟ್ಸ್ಕ್ಯಾಪ್, ಪ್ಲೀಸ್ ಫಾಲೋ ದಿಸ್ ಸ್ಟೆಪ್ಸ್ ಟು ಕಂಪ್ಲೀಟ್ ದ ಇಂಟರ್ವ್ಯೂ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಇಂಟರ್ವ್ಯೂ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕಂದ್ರೆ 3 ಸ್ಟೆಪ್ಸ್ನು ನೀವು ಕಂಪ್ಲೀಟ್ ಮಾಡಲೇಬೇಕಾಗಿರುತ್ತೆ. ಇಲ್ಲಾಂದರೆ ನಿಮಗೆ ಡೈರೆಕ್ಟಾಗಿ ಇಂಟರ್ವ್ಯೂ ಕಾಲ್ಸ್ ಅಥವಾ ರಿಲೇಟೆಡ್ ಜಾಬ್ಸ್ಗೆ ಇಲ್ಲಿ ಕಾಲ್ಗಳು ಬರೋದಿಲ್ಲ. ಹಾಗೆ ಇನ್ನೊಂದು ಕಾಮನ್ ಕ್ವೆಶನ್ಸ್ ನನ್ನ ಕಮೆಂಟ್ಸಲ್ಲಿ ಬರುವಂಥದ್ದು ರಿಪ್ಲೈ ಬಂದಿಲ್ಲ ಅಂತ. ಕಂಪ್ನಿಯವರು ನೀವು ಸೆಲೆಕ್ಟ್ ಆದರೆ ಅಥವಾ ಶಾರ್ಟ್ ಲಿಸ್ಟ್ ಆಗಿದ್ದರೆ ನಿಮಗೆ ರಿಪ್ಲೈನ ಕಳಿಸ್ತಾರೆ. ಸೊ ಆದಷ್ಟು ನಾನು ಯಾವಾಗಲೂ ಹೇಳೋ ಹಾಗೆ ಸ್ಪ್ಯಾಮ್ ಅಥವಾ ಜಂಕ್ ಫೋಲ್ಡರಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ್ದಾದ್ರು ಇಮೇಲ್ ಬಂದಿತ್ತು ಅಂದರೆ ಅದನ್ನು ಕರೆಕ್ಟಾಗಿ ಓದಿ, ಏನಾದರೂ ರಿಪ್ಲೈ ಮಾಡಿ ಅಂತ ಬಂದಿದೆಯಾ, ಯಾವುದು ರಿಲೇಟೆಡ್ ಇದೆ ಅಂತ. ಅದಕ್ಕೆ ನೀವು ರಿಪ್ಲೈ ಮಾಡಿದ್ರೆ ಮಾತ್ರ ಕೆಲವೊಂದಷ್ಟು ಇಮೇಲ್ಸುಗಳು ವಾಪಸ್ ಬರೋವಂಥದ್ದು. ಸೊ ಅದಕ್ಕೆ ರಿಪ್ಲೈ ಅಂತ ಏನಾದರೂ ಇದ್ದರೆ ಪ್ಲೀಸ್ ಅದಕ್ಕೆ ರಿಪ್ಲೈನ ಮಾಡಿ. ಆವಾಗ ನಿಮಗೆ ನೆಕ್ಸ್ಟ್ ಇಮೇಲ್ ಅಥವಾ ನೆಕ್ಸ್ಟ್ ಇನ್ಫಾರ್ಮೇಷನ್ಸ್ ನಿಮಗೆ ಬರುತ್ತೆ. ನೀವಿಲ್ಲಿ ನೋಡಿದ್ರೆ ಕ್ಲಿಕ್ ಆನ್ ದ ಅಪ್ಲಿಕೇಶನ್ ಲಿಂಕ್ ಟು ಸೆಂಡ್ ವಾಟ್ಸಪ್, SMS ಆರ್ ಇಮೇಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ನಿಮ್ಮ ಇಮೇಲ್ಗೆ ಒಂದು ಲಿಂಕನ್ನು ಕಳಿಸಿರ್ತಾರೆ, ಅಪ್ಲಿಕೇಶನ್ ಲಿಂಕ್. ಅದು ನಿಮಗೆ ವಾಟ್ಸಪ್ ಇಲ್ಲ ಅಂದರೆ SMS ಇಲ್ಲಾಂದರೆ ಇಮೇಲ್ಗೆ ಬರುವಂಥ ಆಪರ್ಚುನಿಟಿ ಅದು ನಿಮಗೆ ಕೊಡುತ್ತೆ. ಅದಾದಮೇಲೆ ಕ್ಲಿಕ್ ಆನ್ ವೆಲ್ಕಮ್ ಟು ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಕಂಪ್ಲೀಟ್ ಆಲ್ ದ ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ವೆಲ್ಕಮ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೇಳುತ್ತೆ. ಅದು ಕ್ವೆಶನ್ಸ್ನ ಕೇಳ್ಬೋದು ಅಥವಾ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಕೇಳ್ಬೋದು. ಅದಕ್ಕೆಲ್ಲ ನೀವು ಓಕೆ ಕೊಟ್ಟರೆ ಅಲ್ಲಿಗೆ ಆ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಇನ್ನು ಲಾಸ್ಟ್ ಸ್ಟೆಪ್ ನೋಡಿದ್ರೆ ವೇಟ್ ಫಾರ್ ದ ಕಾಲ್ ಫ್ರಮ್ ಅವರ್ HR ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ 3rd ಸ್ಟೆಪ್ಗೆ ನಿಮಗೆ HR ಟೀಮ್ ಕಡೆಯಿಂದ ಕಾಲ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 2nd ಸ್ಟೆಪ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಏನು ಕ್ವೆಶನ್ಸ್ನ ಕೇಳ್ತಾರೆ ಅಥವಾ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಪ್ಲೀಸ್ ನೋಟ್ ದ್ಯಾಟ್ ಅವರ್ ಇಂಟರ್ವ್ಯೂ ಪ್ರೋಸೆಸ್ ಇಸ್ ಆನ್ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟ್ಲಿ ಆನ್ಲೈನ್ ಇರುತ್ತೆ ಅಂತಲೇ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದಿಷ್ಟು
ಈ ರೋಲ್ಗೆ ಹೇಗೆ ಅಪ್ಲೈನ ಮಾಡಬೇಕು, ಏನು ಸ್ಟೆಪ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ, ಗೊತ್ತಾಗಿಲ್ಲ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ನಾನು ನಿಮಗೆ ಅಲ್ಲಿ ಆದಷ್ಟು ಆನ್ಸರ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಬಾರಿ ರಿಪ್ಲೈ ಬಂದಿಲ್ಲ ಅನ್ನೋ ಬರೋ ಕಮೆಂಟ್ಸ್ಗೆ, ಬಿಕಾಸ್ ನನ್ನ ಹತ್ರ ಕೂಡ ಅದಕ್ಕೆ ಆನ್ಸರ್ಸ್ ಇರೋದಿಲ್ಲ. ಯಾಕಂದರೆ ಕಂಪ್ನಿಯವರು ನಿಮಗೆ ರಿಪ್ಲೈನ ಮಾಡಬೇಕು, ಸೊ ನೀವು ಕೂಡ ವೆಯ್ಟ್ ಮಾಡಬೇಕಾಗಿರುತ್ತೆ. ಅದರಿಂದ ಅದಕ್ಕೆ ನಾನು ರಿಪ್ಲೈ ಮಾಡದೇ ಇರ್ಬೋದು. ಸೊ ನಿಮ್ಗೆ ಅದಕ್ಕೆ ಏನಾದ್ರು ಬೇಜಾರಾಗಿದೆ, ಐ ಆಮ್ ಸೋ ಸಾರಿ. ಬಟ್ ಇನ್ನು ಮೇಲೆ ಅದಕ್ಕೂ ಕೂಡ ರಿಪ್ಲೈ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ನೆಕ್ಸ್ಟ್ ಇದು ಅಪ್ಲೈ ಮಾಡ್ತಿದ್ದಾಗೆ ನಿಮ್ಮ ಇಮೇಲ್ಗೆ ಅಥವಾ ನಿಮ್ಮ ಇಮೇಲ್ಗೆ ಒಂದು ಇಮೇಲ್ ಬರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಆಗಿ ಜಂಕ್ ಫೋಲ್ಡರ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡಿದ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರುವಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದಾಗ್ಬತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.